ನಮಸ್ಕಾರ. ನಾನು ಡಾಕ್ಟರ್ ಬಸವರಾಜ್ ಸಂಗೊಳ್ಳಿ, ಅಸ್ತಮಾ ಸ್ಪೆಷಲಿಸ್ಟ್, ಚಿತ್ರದುರ್ಗ. ಪ್ರತಿ ವರ್ಷ ಮೇ ತಿಂಗಳು ಮೊದಲನೇ ಮಂಗಳವಾರ ನಾವು ವಿಶ್ವ ಅಸ್ತಮಾ ದಿವಸ ಆಚರಿಸ್ತೀವಿ. ಈ ವರ್ಷದ ಮುನ್ನುಡಿ ಅಸ್ತಮಾ ಎಜುಕೇಷನ್ ಎಂಪವರ್ಸ್. ಅಂದರೆ ಅಸ್ತಮಾ ಪೇಷಂಟ್ಗಳಿಗೆ ನಾವು ಎಜುಕೇಷನ್ ಕೊಟ್ಟಾಗ ಅವರಲ್ಲಿ ಒಂದು ಧೈರ್ಯ ಬರುತ್ತೆ ಈ ಕಾಯಿಲೆನ ಕಂಟ್ರೋಲ್ ಮಾಡಲು. ಪ್ರತಿ ವರ್ಷ ಸುಮಾರು 5 ಲಕ್ಷ ಜನರು ಅಸ್ತಮಾಯಿಂದ ಮರಣ ಪಡ್ತಾರೆ. ಹಾಗೂ ವಿಶ್ವದ ಇನ್ಸಿಡೆನ್ಸ್ ಅಂದರೆ ಓವರಾಲ್ 26 ಕೋಟಿ ಜನರು ಅಸ್ತಮಾದಿಂದ ಬಳಲ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಸುಮಾರು 5 ಕೋಟಿ ಜನರಿಗಿದೆ. ಆದರೆ ಅವರಿಗೆ ಅಸ್ತಮಾ ಇದೆ ಅಂತ ತುಂಬ ಜನರಿಗೆ ಗುರ್ತಿರಲ್ಲ, ಅರಿವಿರಲ್ಲ. ಇದೇ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅಸ್ತಮಾ ಕಾಯಿಲೆ ಆನುವಂಶಿಕ ಕಾಯಿಲೆ, ಹೆರಿಡಿಟರಿ ಡಿಸೀಸ್. ಇದರಲ್ಲಿ ಜೀನ್ಸ್ ಪ್ಲೇ ಅ ವೆರಿ ಮೇಜರ್ ರೋಲ್. ನಮ್ಮ ಮನೆ ಸುತ್ತಮುತ್ತ ಇರುವಂತಹ ಎನ್ವೈರನ್ಮೆಂಟ್, ನಮ್ಮ ಮನೆ ಒಳಗೆ ಇರುವಂತಹ ಎನ್ವೈರನ್ಮೆಂಟ್, ನಾವು ಕೆಲಸದಲ್ಲಿ ಇರುವಂತಹ ಎನ್ವೈರನ್ಮೆಂಟ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಈ ಅಸ್ತಮಾನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಟ್ರೀಟ್ಮೆಂಟಿಗೋಸ್ಕರ ನಿಮ್ಮ ಟ್ರಿಗರ್ ಅಥವಾ ನಿಮ್ಮ ಅಲರ್ಜನನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಅಸ್ತಮಾ ಸ್ಪೆಷಲಿಸ್ಟ್ ಭೇಟಿಯಾಗಿ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಥವಾ ಅಸ್ತಮಾ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟು ಸರಿಯಾಗಿ ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟಲ್ಲಿ ಇನ್ಹೇಲರ್ಸ್ ತೊಗೊಳ್ಳೋದ್ರಿಂದ ನಿಮ್ಮ ಅಸ್ತಮಾ ಬೇಗ ಕಂಟ್ರೋಲ್ ಬರುತ್ತೆ. ನಿಮ್ಮ ಡಯಟ್ರಿ ಮಾಡಿಫಿಕೇಷನ್ಸು ಅಂದರೆ ನಿಮ್ಮ ಫುಡ್ ಮಾಡಿಫಿಕೇಷನ್ಸು ಭಾಳ ಇಂಪಾರ್ಟೆಂಟ್. ಪ್ರತಿನಿತ್ಯ ಎಕ್ಸಸೈಸ್ ಅಥವಾ ಬ್ರೀದಿಂಗ್ ಎಕ್ಸಸೈಸಸನ್ನು ಮಾಡಬೇಕು. ಹಾಗೆ ಇನ್ಫೆಕ್ಷನ್ಸ್ ಪದೇ ಪದೇ ಬರದೇ ಇರೋ ಹಾಗೆ ವ್ಯಾಕ್ಸಿನೇಷನ್ಸ್ ತೊಗೋಬೇಕು. ಈ ಥರ ನಿಮ್ಮ ಅಸ್ತಮಾನ ಕಂಟ್ರೋಲ್ ಮಾಡ್ಕೋಬೋದು.